2024-25ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಚಾಂಪಿಯನ್ಸ್ ಆಗಿರೋ ಕರ್ನಾಟಕ ತಂಡ ತವರಿಗೆ ಬಂದಿದ್ದು ಅದ್ಧೂರಿ ಸ್ವಾಗತ ಕೋರಲಾಯಿತು. ವಡೋದರಾದಿಂದ ಬೆಂಗಳೂರಿಗೆ ಬಂದ ಮಯಾಂಕ್ ಅಗರ್ವಾಲ್ ಪಡೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಭಿಮಾನಿಗಳು ಕುಟುಂಬಸ್ಥರು ಸ್ವಾಗತ ಕೋರಿದ್ರು. ಇನ್ನು ಹಾರ ಹಾಕಿ ಸಿಹಿಯನ್ನ ತಿನ್ನಿಸಿ ವೆಲ್ಕಮ್ ಕೋರಲಾಯಿತು. ಇದೇ ವೇಳೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಕರ್ನಾಟಕ ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಟ್ರೋಫಿ ಗೆದ್ದಿರೋದು ತುಂಬಾ ಖುಷಿ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಎಲ್ಲ ಆಟಗಾರರು ಉತ್ತಮವಾಗಿ ಆಡಿದ್ದಾರೆ, ನಾವು ಕೊಟ್ಟಿದ್ದ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಅಂತ ಹೇಳಿದ್ರು. ಶನಿವಾರ ನಡೆದ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ವಿದರ್ಭ ವಿರುದ್ಧ 36 ರನ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿತ್ತು. ಈ ಮೂಲಕ ದಾಖಲೆಯ 5ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಮೊಬೈಲ್ ಹಿಂದೆ ಬನ್ನಿ. ಮೊಬೈಲ್ ಹಿಂದೆ ಬನ್ನಿ. ಟ್ರೋಫಿಯನ್ನ ಕರ್ನಾಟಕ ತಂಡ ಗೆದ್ದುಕೊಂಡಿದೆ. ಮಯಾಂಕ್ ಅಗರ್ವಾಲ್ ನಾಯಕತ್ವದಲ್ಲಿ ತಂಡ ಟ್ರೋಫಿಯನ್ನ ಗೆದ್ದಿರುವಂಥದ್ದು. ನಾಯಕ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಎಷ್ಟು ಖುಷಿ ಇದೆ ಸರ್ ತಮಗೆ? ತುಂಬ ಖುಷಿ ಇದೆ ಈ ಟೂರ್ನಮೆಂಟ್ ಗೆದ್ದಿದ್ದಕ್ಕೆ. ಎಲ್ಲರೂ ಯಂಗ್ಸ್ಟರ್ಸು ಒಳ್ಳೆ ಟೈಮ್ನಲ್ಲಿ ಪರ್ಫಾರ್ಮ್ ಮಾಡಿದ್ರು, ಕ್ರಂಚ್ ಟೈಮ್ನಲ್ಲಿ ಪರ್ಫಾರ್ಮ್ ಮಾಡಿದ್ರು. ಸೊ ತುಂಬ ಖುಷಿ ಇದೆ. ಎಷ್ಟು ಚಾಲೆಂಜಿಂಗ್ ಅಂತ ಅನಿಸ್ತು 5ನೇ ಬಾರಿಗೆ ಇದು ಕಪ್ ಗೆದ್ದಿರುವಂಥದ್ದು. ನಿಜಕ್ಕೂ ಇತಿಹಾಸದಲ್ಲಿ ಇದು ಸೇರ್ಕೋಯ್ತು ಸರ್. ಸಾರಿ ಸರ್, 5ನೇ ಬಾರಿಗೆ ಕಪ್ ಗೆದ್ದಿರುವಂಥದ್ದು ತುಂಬ ಖುಷಿ ಆಗ್ತಾಯಿದೆ. ನಾವು ಜಾಯಿಂಟ್ ಟಾಪ್ ಮೋಸ್ಟ್ ಇದೀವಿ. ಸೊ ಇದೇ ಥರ ಕ್ರಿಕೆಟ್ ಆಡ್ಕೊಂಡು ಹೋದರೆ ನಾವು ಇನ್ನು ಬೇಜಾನ್ ಟೂರ್ನಮೆಂಟ್ಸ್ ಗೆಲ್ಬೋದು. ಸೊ ಅದಕ್ಕೆ ನಾವು ಕಷ್ಟಪಡ್ತೀವಿ. ಸರ್, ಬ್ಯಾಟಿಂಗ್ ಲೈನಪ್ ಅಂತೂ ಸೂಪರ್ ಆಗಿತ್ತು ಅಂತ ಅನ್ಸುತ್ತೆ. ಸ್ಮರಣ್ ರವಿಚಂದ್ರನ್ ಅವರು, ಅಭಿನವ್ ಮನೋಹರ್ ಅವರು ಎಲ್ಲರೂ ಏನು ಹೇಳ್ತಾರೆ ಸರ್ ಬ್ಯಾಟಿಂಗ್ ಲೈನಪ್ ಬಗ್ಗೆ? ಅವ್ರಿಗೆ ಆ್ಯಕ್ಚುಲಿ ಜಾಸ್ತಿ ಮಾತಾಡೋಕ್ಕೆ ಏನಿಲ್ಲ. ಅವ್ರಿಗೆ ರೋಲ್ಸ್ ಅಸೈನ್ ಮಾಡಿದ್ದೀವಿ ಅವರು. ಆ್ಯಂಡ್ ದೇ ಆರ್ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆ್ಯಂಡ್ ಪ್ಲೇ ಅಕಾರ್ಡಿಂಗ್ ಟು ದ ರೂಲ್ಸ್. ಸೊ ಕ್ರೆಡಿಟ್ ಟು ದೆಮ್. ಸರ್, ವಿದರ್ಭ ತಂಡದ ವಿರುದ್ಧವಾಗಿ ಹೋರಾಟ ಇತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ, ವಿದರ್ಭ ತಂಡದ ವಿರುದ್ಧವಾಗಿ ಇತ್ತಲ್ಲ ಆ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ? ಕ್ಲೋಸ್ ಮ್ಯಾಚ್ ಇತ್ತು. ಐ ಥಿಂಕ್ ದ ಪಾರ್ಟ್ನರ್ಶಿಪ್ ಬಿಟ್ವೀನ್ ಸ್ಮರಣ್, ಶ್ರೀಜಿತ್ ಆ್ಯಂಡ್ ದೆನ್ ಅಭಿನವ್ and Smaran. That was the turning point. And with the ball, I think Prasid taking Karuna's wicket was crucial. And then the way we bowled, the death was ನಮ್ಮ ರಾಜ್ಯದ ಆಟಗಾರರೇ ಬೇರೆ ರಾಜ್ಯದ ಪರವಾಗಿ ಆಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ತುಂಬ ಚೆನ್ನಾಗಿ ಆಡ್ದ. 700 plus runs ಹೊಡೆದಾನೆ. So we are very happy for him. We always wish him the very best. ಸರ್, ಫೈನಲಿ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ಚಾಂಪಿಯನ್ ಆಗಿದೆ ಸರ್. ತುಂಬ ಖುಷಿ ಆಗ್ತದೆ. ಆ್ಯಂಡ್ ವಿ ಜಸ್ಟ್ ವಾಂಟ್ ಟು ಕಂಟಿನ್ಯೂ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಡೂಯಿಂಗ್ ವೆಲ್. ಇದು ತಂಡದ ನಾಯಕರಾದಂಥ ಮಯಾಂಕ್ ಅಗರ್ವಾಲ್ ಅವರು ಹೇಳ್ತಾ ಇರುವಂಥದ್ದು. ತುಂಬಾ ಖುಷಿ ಆಗ್ತಾ ಇದೆ ಅನ್ನುವಂಥದ್ದು ಮಾತನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಹಜಾರೆ ಟ್ರೋಫಿಯನ್ನ ಕರ್ನಾಟಕ ತನ್ನ ಮುಡಿಗೆ ಏರಿಸಿಕೊಂಡಿರುವಂಥದ್ದು. ಫೈನಲ್ ಪಂದ್ಯದಲ್ಲಿ ಶತಕ ಸಿಡಿಸಿದಂಥ ಸ್ಫೋಟಕ ಬ್ಯಾಟ್ಸ್ಮನ್ ಸ್ಮರಣ್ ರವಿಚಂದ್ರನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಹೇಗಿತ್ತು ಸರ್ ಪಂದ್ಯ? ಏನು ಹೇಳ್ತೀರಾ ಈ ಖುಷಿ ಬಗ್ಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾವು 5 ವರ್ಷ ಆದಮೇಲೆ ಗೆದ್ದಿದ್ದೀವಿ. ಆ್ಯಂಡ್ ಫೈನಲಲ್ಲಿ 100 ಹೊಡೆಯೋದು ಇಟ್ಸ್ ಅ ಸ್ಪೆಷಲ್ ಫೀಲಿಂಗ್. ಅಂದರೆ ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ ಫೈನಲ್ ಮ್ಯಾಚ್ ವಿದರ್ಭ ತಂಡದ ಆಪೋಸಿಟ್ ಆಡಬೇಕಾದ್ರೆ. ಅದರಲ್ಲಿ ತಮಗೆ ಒತ್ತಡ ಹೇಗಿತ್ತು, ಪ್ರೆಷರ್ ಹೇಗಿತ್ತು, ಅದನ್ನು ನಿಭಾಯಿಸ್ಕೊಂಡು ಗೆದ್ದಿರುವಂಥದ್ದು? ಪ್ರೆಷರ್ ಇತ್ತು. ನಾವು ಫೈನಲ್ ಮ್ಯಾಚ್ ಆಡ್ತಾ ಇದ್ವಿ, ಅದಕ್ಕೆ ಪ್ರೆಷರ್ ಇತ್ತು. ಬಟ್ ನಾನು ಶ್ರೀಜಿತ್ ಅವನು ಹೇಳ್ತಾ ಇದ್ದ ನನಗೆ ಕಾಮಾಗಿರು ಅಂತ. ಸೊ ನಾವು ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಸ್ಟಿಚ್ ಮಾಡಿದ್ವಿ ಮಧ್ಯದಲ್ಲಿ. ಆಮೇಲೆ ಒಳ್ಳೆ ಟೋಟಲು ಬಂತು ನಮಗೆ. ರಾಷ್ಟ್ರೀಯ ಏಕದಿನ ಪಂದ್ಯದಲ್ಲಿ ಕರ್ನಾಟಕ ಚಾಂಪಿಯನ್ ಆಗಿದೆ, ಅದು ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹೌದು, ನಾನು ಮುಂಚೆನೂ ಹೇಳಿದೆ 5 ವರ್ಷ ಆದಮೇಲೆ ಗೆದ್ದಿದ್ದೀವಿ ವಿಜಯ್ ಹಜಾರೆ ಟ್ರೋಫಿ. ಸೊ ತಿರ್ಗಾ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಸರ್, ಈಗ ತಮ್ಮ ತಂಡದಲ್ಲಿ ಇದ್ದಂಥ ಕರುಣ್ ನಾಯರ್ ಅವರು ಅವರೆಲ್ಲರೂ ಕೂಡ ಬೇರೆ ಬೇರೆ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಗೆ ಏನು ಅನಿಸುತ್ತೆ? ಅವರು ಸಿಕ್ಕಾಪಟ್ಟೆ ಪ್ಲೇಯರು. ಅಂದರೆ ನಮಗೆ ಬೇಜಾನ್ ರನ್ ಹೊಡೆದಿದ್ದಾರೆ ಕರ್ನಾಟಕಕ್ಕೆ. ಬಟ್ ಅವರು ಆಪೋಸಿಷನಲ್ಲಿದ್ದರು. ಸೊ ತಮ್ಮ ತಂದೆ ತಾಯಿ ಕೂಡ ಸಖತ್ ಖುಷಿಯಾಗಿದ್ದಾರೆ ಸರ್ ತಮ್ಮ ಶತಕವನ್ನು ನೋಡಿ. ಮತ್ತೆ ಕಪ್ ಗೆದ್ದರೆ ನಮ್ಗೆ ಹೆಚ್ಚು ಖುಷಿಯಾಗಿದೆ. ಇವತ್ತು ಅವ್ರು ಬಂದು ಸ್ವೀಟ್ ಹಂಚಿ ತಮ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಮುಖದಲ್ಲಿ ಏನೋ ಸಾರ್ಥಕತೆ ಭಾವನೆ ಕಾಣಿಸ್ತಾ ಇದೆ ಸರ್. ಕರೆಕ್ಟು. ಅವರು
ಬೇಜಾನ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಲೈಫಲ್ಲಿ ನಮ್ಮನ್ನ ಆಡ್ಸೋಕ್ಕೆ. ಸೊ ಪ್ರೌಡ್ ಮೂಮೆಂಟ್ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಫುಲ್ ಸ್ಕೂಲ್ ಕರ್ನಾಟಕಗೆ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್. ನಮಗೆ ಈ ಟೂರ್ನಿ ತುಂಬಾ ಮೆಮೊರಬಲ್ ಅಂತ ಅನಿಸ್ತಿದೆ. ನಮಗೆ ಈ ಟೂರ್ನಿ ತುಂಬಾ ಮೆಮೊರಬಲ್ ಅಂತ ಅನ್ಸುತ್ತೆ. ಹೌದು, ತಿರ್ಗಾ ಹೇಳ್ತೀನಿ 5 ವರ್ಷ ಆದ್ಮೇಲೆ ಗೆದ್ದಿದ್ವಿ. ಸೊ ತುಂಬ ಖುಷಿ ಪಡ್ತಾ ಇದ್ದೀನಿ ಗೆದ್ದಿರೋಕ್ಕೆ. ಇದು ಸ್ಮರಣ್ ರವಿಚಂದ್ರನ್ ಅವರು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿ ತುಂಬಾ ಕ್ರೂಷಿಯಲ್ ಇತ್ತು, ಅದ ಒತ್ತಡವನ್ನ ಮೀರಿ ಸೆಂಚುರಿಯನ್ನ ಬಾರಿಸಿ ತಂಡ ಕಪ್ ಗೆದ್ದಿರುವಂಥದ್ದು ಹೆಮ್ಮೆ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ವಿಜಯ ಹಜಾರೆ ಟ್ರೋಫಿ ಗೆದ್ದ ಕರ್ನಾಟಕ ತಂಡಕ್ಕೆ ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿದೆ. ನಮ್ಮ ಜೊತೆ ಈಗ ಆಟಗಾರಂತ ಶ್ರೇಯಸ್ ಗೋಪಾಲ್ ಅವ್ರ ಜೊತೆ ಮಾತಾಡ್ತೀನಿ. ಸರ್ ನಮಸ್ತೆ. ನಿಜಕ್ಕೂ ಕರ್ನಾಟಕ ತಂಡ ಇವತ್ತು 5ನೇ ಬಾರಿಗೆ ಟ್ರೋಫಿಯನ್ನು ಗೆದ್ದಿರುವಂಥದ್ದು, ಏನು ಹೇಳ್ತೀರಾ? ತುಂಬ ಖುಷಿ ಅನಿಸ್ತಾ ಇದೆ. ಇಟ್ ಈಸ್ ಒಂಥರ ಸರಿಯಲ್ ಫೀಲಿಂಗ್ ಒಂಥರ ಹೇಳ್ತಾರಲ್ವ ಇಂಗ್ಲೀಷಲ್ಲಿ, ಒಂಥರ ಹಂಗಿದೆ. 4 ಫೈನಲ್ಸ್ ಗೆದ್ದಿದ್ದೀವಿ. 5th ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಇತ್ತು, ಬಟ್ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ದಟ್ ವಿ ನೋ ಹೌ ಟು ವಿನ್ ಅ ಫೈನಲ್ಸ್, ವಿ ನೋ ಹೌ ಟು ವಿನ್ ದಿಸ್ ಫಾರ್ಮ್ಯಾಟ್ ಅಂತ ಇತ್ತು. ಸೊ ಇಟ್ ವಾಸ್ ವೆರಿ ಗುಡ್ ಫೀಲಿಂಗ್. 6 ಪಂದ್ಯಗಳಲ್ಲೂ ಕೂಡ ಸೋಲಿಲ್ಲ, ಅದು ಟಫ್ ಅಂತ ಅನ್ನಿಸ್ತಿಲ್ಲ ಅಂತ ಅನಿಸ್ತಾ ಇದೆ. 7ನೇ ಪಂದ್ಯ ಗೆದ್ದು ಫೈನಲ್ಗೆ ಹೋಗಿದ್ದು ಹೇಗಿತ್ತದು? ಒಂಥರ ತುಂಬ ಚಾಲೆಂಜಸ್ ಬರ್ತಾ ಇರುತ್ತೆ ಡ್ಯೂರಿಂಗ್ ದ ಟೂರ್ನಮೆಂಟ್. ಇಂಜರೀಸ್ ಇರಲಿ, ಫಿಟ್ನೆಸ್ ಇಶ್ಯೂಸ್ ಇರಲಿ, ಫಾರ್ಮು ಮೇಲ್ಕೆಳಿಗೆ ಹೋಗ್ತಾ ಇರುತ್ತೆ ಒಂದು ಟೂರ್ನಮೆಂಟ್ ನೋಡಿದ್ರೆ. ಸೊ ದೋಸ್ ಚಾಲೆಂಜಸ್ನ ಓವರ್ಕಮ್ ಮಾಡೋದು ಇಸ್ ವಾಟ್ ಅ ಪ್ರೊಫೆಷನಲ್ ಸ್ಪೋರ್ಟ್ಸ್ಮನ್ ಡಸ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಟೀಮ್ ನೋಡಿದ್ರೆ ಎಲ್ಲರೂ ಚಿಪ್ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಇಸ್ ಡ್ಯೂರಿಂಗ್ ದ ಟೂರ್ನಮೆಂಟ್. ಸೊ ಇಟ್ಸ್ ಜಸ್ಟ್ ಅ ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಅ ವೆರಿ ಪ್ರೌಡ್ ಫೀಲಿಂಗ್. ಈ ಟ್ರೋಫಿ ಮುಂದಿನ ಪಂದ್ಯಗಳಿಗೆ ತುಂಬ ಸ್ಫೂರ್ತಿದಾಯಕ ಆಗುತ್ತೆ ಅನಿಸುತ್ತೆ. ಇನ್ನಷ್ಟು ಟ್ರೋಫಿಗಳನ್ನು ಗೆಲ್ಲಬಹುದು, ಯಾಕೆಂದರೆ ಆ ರೀತಿಯಾಗಿ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತವಾದ ಆಟವನ್ನು ಆಡಿರುವಂಥ ಸ್ಮರಣ್ ರವಿಚಂದ್ರನ್ ಇರ್ಬೋದು, ಅಭಿನವ್ ಮನೋಹರ್ ಅವರು ಇರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಲೈಕ್ ಸ್ಮರಣ್ ಇರಲಿ, ಅನೀಶ್ ಇರಲಿ, ಶ್ರೀಜಿತ್ ಇರಲಿ, ಅಭಿನವ್ ಎಕ್ಸ್ಪೀರಿಯನ್ಸ್ IPL ಪ್ಲೇಯರು, ಅವನು ಆ್ಯಕ್ಚುಲಿ ಟು ದಿ ಒಕೇಶನ್ ಸ್ಟ್ಯಾಂಡಪ್ ಮಾಡ್ದ. ಟೂರ್ನಮೆಂಟ್ ನೋಡಿದ್ರೆ ಅವ್ನಿಗೆ ಅಷ್ಟೊಂದು ಚಾನ್ಸ್ ಸಿಕ್ಕಿಲ್ಲ ಬ್ಯಾಟಿಂಗ್ ಆಡೋಕ್ಕೆ, ಬಟ್ ಫೈನಲ್ಸ್ ಅಲ್ಲಿ ನೋಡಿದ್ರೆ ಎಂಥ ಇಂಪ್ಯಾಕ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. ಆ ಥರ ನೋಡಿದ್ರೆ ಲಾಟ್ ಆಫ್ ದ ಯಂಗ್ಸ್ಟರ್ಸ್ ಆರ್ ಡೆಫಿನೆಟ್ಲಿ ಪರ್ಫಾರ್ಮಿಂಗ್. ಬ್ಯಾಟಿಂಗ್ ಸ್ಟ್ರೆಂತ್ ಈಸ್ ಗೆಟಿಂಗ್ ಬೆಟರ್ ಆ್ಯಂಡ್ ಜಸ್ಟ್ ಫ್ಯೂಚರ್ ನಮ್ಮ ಕರ್ನಾಟಕ ಕ್ರಿಕೆಟ್ಗೆ ಫ್ಯೂಚರ್ ಇಸ್ ವೆರಿ ಬ್ರೈಟ್. ಕೊನೆಯದಾಗಿ ಪಬ್ಲಿಕ್ ಟಿವಿಯನ್ನು ಕೂಡ ಆರ್ಟ್ಲಿ ಕಂಗ್ರಾಚುಲೇಷನ್ ಸರ್, ಇನ್ನಷ್ಟು ಕಪ್ಪು ನಮ್ದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಶ್ರೇಯಸ್ ಗೋಪಾಲ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.